ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ತಪ್ಪು ಮಾಡಿಲ್ಲ ಎಂದ ಮೇಲೆ ರಾಜೀನಾಮೆಯ ಪ್ರಶ್ನೆಯೇ ಇಲ್ಲ. ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೆ ಮುಖ್ಯಮಂತ್ರಿಯಾಗಿದ್ದಾಗ ಯಾವುದೇ ತಪ್ಪು ಮಾಡದವರು ಬಿಜೆಪಿ ಅಧಿಕಾರದಲ್ಲಿದ್ದಾಗ ತಪ್ಪು ಮಾಡಲು ಹೇಗೆ ಸಾಧ್ಯ ಎಂದು ಬೀದರ್ನಲ್ಲಿ ಬೀದರ್ ಸಂಸದ ಸಾಗರ್ ಖಂಡ್ರೆ ಹೇಳಿದರು. ಸಿಎಂ ರಾಜೀನಾಮೆ ಕೊಡೋರು ಇನ್ನೂ ತಪ್ಪೇ ಮಾಡಿಲ್ಲ, ಯಾಕೆ ರಾಜೀನಾಮೆ ಕೊಡ್ತಾರೆ ಅವರು? ತಪ್ಪು ಮಾಡಿಲ್ಲ ಅಂದ್ಮೇಲೆ ತನಿಖೆಗೆ ಯಾಕೆ ಹೆದರೋದು ಸರ್? ತಪ್ಪು ಮಾಡಿಲ್ಲ ಅಂದ್ಮೇಲೆ ತನಿಖೆಗೆ ಯಾಕೆ? ಇವಾಗ ನೀವು ನೋಡ್ಬೋದು, ಇವಾಗ ಬಿಜೆಪಿ ಅವರು ಎಷ್ಟು ವರ್ಷ ಮುಖ್ಯಮಂತ್ರಿ ಇದ್ರು? 2013ರಿಂದ 2018 ತನಕ ಅವ್ರು ಮುಖ್ಯಮಂತ್ರಿ ಇದ್ರು. ಆವಾಗ ಅವ್ರು ಏನೂ ತಪ್ಪು ಮಾಡಿಲ್ಲ, ಅವ್ರ ಮೇಲೆ ಏನೂ ಸಿಕ್ಕಿಲ್ಲ. ಈಗ ಬಿಜೆಪಿ ಸರ್ಕಾರ ಇದ್ದಾಗ 2020-21ರಲ್ಲಿ ಮೂಡ ಸೈಟ್ ಹಂಚಿಕೆ ಬಗ್ಗೆ ನೀವು ಅವ್ರು ತೆಗಿತಾರಂತ ಅವ್ರ ಅಧಿಕಾರದಲ್ಲೂ ಇದ್ದಿಲ್ಲ. ಅವರು ಸಾಕಷ್ಟು 42 ವರ್ಷ ಅವ್ರು ರಾಜಕೀಯದಲ್ಲಿದ್ದಾರೆ, ಸಾಕಷ್ಟು ಸಲ ಅವ್ರು ಮಂತ್ರಿ ಆಗಿದ್ದಾರೆ, 16 ಸಲ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ. ಈಗ ಯಾವಾಗ ಮಂತ್ರಿ ಇದ್ರು, ಯಾವಾಗ ಮುಖ್ಯಮಂತ್ರಿ ಇದ್ರು, ಅಧಿಕಾರದಾಗ ಇದ್ದಾಗ ಅವ್ರು ಏನೂ ತಪ್ಪು ಮಾಡಲ್ಲ, ಯಾವುದು ಸಿಗ್ತಾ ಇಲ್ಲ. ಅಧಿಕಾರ ಇಲ್ದಾಗ ನೀವು ಏನಾರ ಒಂದು ಹುಡುಕಿ ನಮ್ಮ ಸರ್ಕಾರದ ಮೇಲೆ ನೀವು ಒತ್ತಡ ಹಾಕ್ಬೇಕಂತಂದ್ರೆ ಇದು ಬಿಜೆಪಿ ಅವರು ಬೇಕಂತ ಮಾಡತ್ತಂತ ಎಲ್ರಿಗೂ ಗೊತ್ತಾಗಿದೆ. ಎಲ್ಲ ಜನ ಕೂಡ ನಮ್ಮ ಪರವಾಗಿದ್ದಾರೆ. ನಾವು ಅದೇ ರೀತಿ ಒಳ್ಳೆ ರೀತಿಯಲ್ಲಿ ನಾವು ಸೇವೆನೂ ಕೊಡ್ತಾ ಇದೀವಿ. ನಾವು ಏನೇನು ನಾವು ಗ್ಯಾರಂಟಿಗಳು ನಾವು ಕೊಟ್ಟಿದ್ವಿ ಚುನಾವಣೆಗಿಂತ ಮುಂಚೆ, ಅದು ಕೂಡ ನಾವು ಎಲ್ರಿಗೂ ನಾವು ಮನೆಗೆ ಮುಟ್ಟಿಸ್ತಾ ಇದ್ವಿ. ರಾಜಕೀಯವಾಗಿ ಅವ್ರು ನಮಗೆ ಡಿಫೀಟ್ ಮಾಡೋಕ್ಕಾಗಲ್ಲ ಅಂತ ಅಂಬಸಲಿಕ್ಕಿಂದು ಈ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ.